ಕಳೆದ ತರಗತಿಯಲ್ಲಿ ನಾವು ಕುಮಾರವ್ಯಾಸ ಬರೆದಿರುವಂತಹ ಇನ್ನೂ ಹುಟ್ಟದೇ ಇರಲಿ ನಾರಿಯರನ್ನಲು ಅನ್ನುವ ಪದ್ಯಭಾಗದ ಕೆಲವು ಪದ್ಯಗಳನ್ನು ನೋಡಿದ್ವಿ. 12 ಪದ್ಯದವರೆಗೂ ಮುಗಿದಿತ್ತು. ಅಂದ್ರೆ ಅಲ್ಲಿ ದ್ರೌಪದಿ ಭೀಮನನ್ನ ಬಂದು ಕೇಳುವಂಥದ್ದು, ಕೀಚಕನಿಗೆ ಏನಾದರೂ ಮಾಡಬೇಕು, ಅವನ ಒಂದು ಉಪದ್ರತೆಯಿಂದ ನನ್ನನ್ನು ಪಾರು ಮಾಡಬೇಕು ಅನ್ನುವಂಥ ವಿಚಾರವನ್ನು ಹೇಳಿದಾಗ ಆ ಭೀಮ ಹೇಳ್ತಾನೆ, ಅಣ್ಣನ ಆಜ್ಞೆ ಇರುವಂಥದ್ದು, ಅಣ್ಣನ ಮುಂದೆ ನಾವೇನು ಅವನ ಧರ್ಮದ ಮುಂದೆ ಅಥವಾ ಅವನ ಒಂದು ಮಾತಿಗೆ ನಾವು ಆ ರೀತಿ ಮಾಡೋಕ್ಕಾಗೋದಿಲ್ಲ, ಆ ಒಂದು ಪ್ರಮಾಣಕ್ಕೆ ನಾವು ಬದ್ಧರಾಗಿರ್ತೀವಿ ಅನ್ನುವಂಥ ವಿಚಾರವನ್ನು ಆತ ಹೇಳ್ತಾನೆ. ನಾವು ಹಗುರವಾಗಿ ಮಾತನಾಡುವಂಥದ್ದಲ್ಲ, ಅಥವಾ ನಾವು ಬಿತರು ಅನ್ನುವಂಥದ್ದನ್ನು ಹೇಳ್ತಾನೆ. ನಾವು ಬಿತರಾಗಿದ್ದೀವಿ. ಯಾವುದಕ್ಕೆ ಬಿತರು ಅಂದರೆ ಧರ್ಮರಾಯನ ಒಂದು ಇದಕ್ಕೆ ವಚನಕ್ಕೆ ನಾವು ಬಿತರಾಗಿದ್ದೇವೆ ಅನ್ನುವಂಥ, ಅಂದರೆ ಹೆದರಿಕೆ ಉಳ್ಳುವಂಥವ್ರು ಇದೀವಿ ಅನ್ನುವಂಥದ್ದನ್ನು ಹೇಳ್ತಾನೆ. ಈ ಮತ್ತೆ ಏನ್ ಅನ್ಕೊಳ್ತಾನೆ, ಹೆಂಡತಿಗೋಸ್ಕರ ಅಥವಾ ಒಂದು ಹೆಣ್ಣಿಗೋಸ್ಕರ ಅಣ್ಣನ ಆಜ್ಞೆಯನ್ನು ಮೀರಿದ ಅನ್ನುವಂಥ ಒಂದು ದುರ್ಜನರು, ಕೆಟ್ಟ ಜನರು ಮಾತನಾಡುವಾಗ ಆಗ್ಬಾರ್ದು ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾನೆ. ಈ ವಿಚಾರದಿಂದ ಅವಳು ವಿಚಲಿತಳಾಗಿ ದ್ರೌಪದಿ ಹೇಳ್ಕೊಳ್ತಾಳೆ, ಇನ್ನು ಈ ತರ ನೋವು ಅನುಭವಿಸುವಂತ ಈ ಭುವನದಲ್ಲಿ ಈ ಅವಮಾನವನ್ನು ಅನುಭವಿಸ್ತಿರುವಂತ ನನ್ನಂತವಳು ಹುಟ್ಟಲೇಬಾರ್ದು ಅನ್ನುವಂಥ ವಿಚಾರವನ್ನು ಕೂಡ ಅಲ್ಲಿ ಹೇಳ್ತಾಳೆ. ಇನ್ನು ಹುಟ್ಟದೇ ಇರಲಿ ನಾರಿಯರನ್ನಲು ಅನ್ನುವಂಥ ಮಾತು ಅಲ್ಲಿ ಬರುತ್ತೆ. ಮುಂದೆ ಏನಾಗತ್ತೆ ಅಂದ್ರೆ, ತಾನು ದುಃಖಿತಳಾದಂತ ಅವಳು ಹೇಳ್ಕೊಳ್ತಾರೆ, ಮತ್ತೆ ನೀವು ಈ ರೀತಿ ಇರುವಂಥವ್ರು, ನೀವು 3 ಲೋಕಕ್ಕೆ ಪ್ರಸಿದ್ಧಿಯಾಗಿರುವಂಥವ್ರು, ನೀವು ಗಂಡರೋ ಇಲ್ಲ ಭಂಡರೋ ಅನ್ನುವಂಥ ವಿಚಾರವನ್ನು ಕೂಡ ಅವಳು ಹೇಳ್ಕೊಳ್ತಾಳೆ. ಹೇಳ್ಕೊಂಡು ಕೊನೆಯಲ್ಲಿ ಹೇಳ್ತಾಳೆ, ನನ್ನ ತರಹ ಮತ್ತು ಈ ಪಾಂಡವರ ತರ ಒಂದು ರೀತಿ ಅಸಹಾಯಕತೆ ಬರಬಾರ್ದು. ಅದು ಏನಾಗೈತಿ ಹಿಂದೂ ಕೂಡ ಅಥವಾ ಮುಂದೂ ಕೂಡ ಇಂಥ ನೋವನ್ನ ನರಳುವಿಕೆಯನ್ನ ಅನುಭವಿಸಬಾರ್ದು ಅನ್ನುವಂಥ ವಿಚಾರ ಅವಳು ಹೇಳ್ಕೊಳ್ತಾಳೆ. ಹೇಳ್ಕೊಂಡು ತನ್ನ ದುಃಖ ದುಮ್ಮಾನಗಳನ್ನ ಹೇಳ್ತಾಳೆ. ಅವಳು ಏನು ದುಃಖ, ಅಲ್ಲಿ ಏನಾಗ್ಬಿಡ್ತು, ಕೌರವ ಏನ್ ಮಾಡ್ಬಿಟ್ಟ, ಮುಂದೆಲೆ ಸಿಳಿದ ಅನ್ನುವಂಥದ್ದು, ತುಂಬಿದ ಸಭೆಯೊಳಗ ಅವಳ ಮುಂಗುರಳನ್ನು ಹಿಡ್ಕೊಂಡು ಹೇಳ್ಕೊಂಡು ಬಂದ ಅನ್ನುವಂಥದ್ದು. ಆ ಪಾಪಿ ಕೌರವ ಏನ್ ಮಾಡ್ತಾನೆ, ತುಂಬಿದ ಸಭೆಯಲ್ಲಿ ಅವಳನ್ನು ಎಳ್ಕೊಂಡು ಬರುವಂಥದ್ದು ಒಂದು ಘಟನೆ. ಮತ್ತೆ ಅರಣ್ಯವಾಸದೊಳಗಿರ್ಬೇಕಾದ್ರೆ ಆ ಸೈಂಧವ ಅವಳ ಮುಂದೆಲೆ ಹಿಡಿದು ಎಳ್ಕೊಂಡು ಬಂದಿರುವಂಥದ್ದು. ಮತ್ತೆ ಈಗ 3ನೇ ಘಟನೆ ಯಾವುದು ಅಂದ್ರೆ, ಕೀಚಕ ನಾಯಿ ತನ್ನನ್ನ ಒದ್ದಿರುವಂಥದ್ದು. ಈ ಎಲ್ಲವುಗಳನ್ನ ಅನುಭವಿಸ್ತಿರುವಂತ ಅವಳು ಅವಮಾನ ಬಳಲಿಕೆಯಿಂದ ಕೂಡಿರುವಂತ ಒಂದು ಸ್ಥಿತಿಗೆ ಬಂದ್ಬಿಟ್ಲು. ಅವಳು ಅನ್ಕೊಂಡ್ಬಿಡ್ತಾಳೆ, ಯಾರು ಸಹಾಯಕ್ಕೆ ಬರೋದಿಲ್ಲ, ಇನ್ನೇನ್ ಮಾಡೋದು ಬಿಡು ಅನ್ನುವಂತ ವಿಚಾರವನ್ನ ಅಲ್ಲಿ ಮಾಡ್ತಾಳೆ. ಮುಂದೆ ಆ 13ನೇ ಪದ್ಯದೊಳಗೆ ಏನ್ ಹೇಳ್ತಾರೆ ನೋಡ್ರಿ. ಆ 13ನೇ ಪದ್ಯದಲ್ಲಿ ಹೇಳುವಂಥದ್ದು, ಕಾಲಯಮ ಕೆರಳಿದೊಡೆ ಮುರಿವ ಎಚ್ಚಾಳು ತನದವರ ಎನ್ನೊಳೊಬ್ಬಳನ್ ಆಳಲಾರಿರಿ ಪಾಪಿಗಳಿರ ಅಪಕೀರ್ತಿಗಳ ಅಳುಕಿರಲ್ ತೋಳ ಹೊರೆ ನಿಮಗೇಕೆ ಭೂಮಿಪಾಲ ವಂಶದೊಳ್ ಉದಿಸಲ್ ಏತಕ್ಕೆ ಕೂಳ ಹೇಳ್ತಾಳ, ಕೂಳಗೇಡಿಗೊಂಡಲ್ ಹೊರವಿರಿ ಎಂದಳ್ ಇಂದುಮತಿ. ಇಲ್ಲಿ ಹೇಳುವಂಥದ್ದು ಏನು ಅಂದ್ರೆ, ಕಾಲಯಮ ಕೆರಳಿದೊಡೆ ಮುರಿವ ಎಚ್ಚಾಳುತನದವರ ಅನ್ನುವಂಥದ್ದು. ಅಂದ್ರೆ ಆ ಎಚ್ಚಾಳುತನ ಅಂದ್ರೆ ಒಂದು ಚಾತುರ್ಯತೆ, ಅಪ್ರತಿಮ ವೀರತನದ ಬಗ್ಗೆ ಹೇಳ್ತಾ ಇರುವಂಥದ್ದು. ಒಂದು ಅಲ್ಲಿ ಹೇಳ್ತಾ ಇರುವಂಥದ್ದು ಏನಂದ್ರೆ, ಕಾಲಕ ಯಮ ಅನ್ನುವಂಥದ್ದು ಕೇಳ್ತಂದ್ರು ಅಂದ್ರೆ ಪಾಪ ತುಂಬಿ ಬಂತು, ಅಥವಾ ಒಂದು ಅವ್ರ ಕಾಲ ಮುಗೀತು ಅಂದ್ರೆ ಯಾವ ರೀತಿ ಆಗ್ತತಿ ಅನ್ನುವಂಥದ್ದು ವಿಚಾರವನ್ನು ಹೇಳ್ತಾ ಇರುವಂಥದ್ದು. ಕಾಲಯಮ ಕೆರಳಿದೊಡೆ ಮುರಿವ ಎಚ್ಚಾಳು ತನದವರ ಎನ್ನಳೊಬ್ಬನ್ ಆಳಲಾರಿರಿ. ಕಾಲಯಮ ಅನ್ನುವಂಥವನ್ನ ಕೆರಳಿದ್ರೆ
ನೀವು ಎಷ್ಟು ಚಾತುರ್ಯವನ್ನು ತೋರಿಸ್ತೀರಿ, ಅಪ್ರತಿಮ ವೀರತನದಿಂದ ಹೋರಾಡ್ತಾ ಇರ್ತೀರಿ. ಆದ್ರೆ ಸ್ಥಿತಿ ಏನಾಗ್ಬಿಟ್ಟತಿ, ಈಗ ನನ್ನೊಬ್ಬಳನ್ ಆಳಲಾರಿರಿ. ಈಗ ನನ್ನ ಒಬ್ಬಳನ್ನ ನೀವು ಏನ್ ಮಾಡ್ತಾ ಇದ್ದೀರಿ, ಆಳಕ್ ಆಗ್ತಾ ಇಲ್ಲ. ಪಾಪಿಗಳಿರ ಹೇಳ್ತಾಳೆ, ಪಾಪಿಗಳಿರ ಅಪಕೀರ್ತಿ ಅಳುಕಿರಲ್. ಅಪಕೀರ್ತಿ ಅಂದ್ರೆ ಕೆಟ್ಟ ಹೆಸರು, ಕೆಟ್ಟ ಹೆಸರು ಬಂದಿರುವಂಥದ್ದು ಅಥವಾ ಅನುಭವಿಸ್ತಿರುವಂತ ಒಂದು ಸ್ಥಿತಿಯನ್ನು ಹೇಳ್ತಾ ಇರುವಂಥದ್ದು. ತೋಳ ಹೊರೆ ನಿಮಗೆ ಏಕೆ? ತೋಳ ಹೊರೆ ಅಂದ್ರೆ ತೋಳು ಬಲ, ಶಕ್ತಿ, ಪೌರುಷ, ವೀರತನ ಅಂತ ಹೇಳ್ತೀವಲ್ಲ, ಅದು ಯಾಕೆ ಬೇಕು ನಿಮಗೆ? ತೋಳು ಬಲ ನಿಮಗೆ ಏಕೆ? ಭೂಮಿ ಪಾಲ ವಂಶದೊಳ್ ಉದಿಸಲ್ ಏತಕ್ಕೆ? ನೀವು ಈ ರಾಜವಂಶದಲ್ಲಿ ಅಥವಾ ಭೂಮಿಪಾಲ ಅಂದ್ರೆ ರಾಜ ಅನ್ನುವಂಥ ರಾಜವಂಶದೊಳಗೆ ಯಾಕೆ ಉದಿಸ್ಬೇಕಾಗಿತ್ತು, ಹುಟ್ಟಬೇಕಾಗಿತ್ತು ಅಂತ ಹೇಳಿ ಮುಂದೆ ಹೇಳ್ತಾಳೆ. ಏತಕ್ಕೆ ಕೂಳುಗೇಡಿಂ ಗೊಡಲ್. ಕೂಳುಗೇಡಿಂ ಗೊಡಲ್ ಅಂದ್ರೆ ನೀವು ತಿನ್ನೋದಕ್ಕೆ ಮಾತ್ರ ಹುಟ್ಟಿರುವಂಥವ್ರು, ನಿಷ್ಪ್ರಯೋಜಕರಾಗಿ ಹುಟ್ಟಿರುವಂಥವ್ರು ಅಂತ ಹೇಳ್ತಾರಲ್ಲ, ಆ ಥರ ಕೂಳಿಂಗ್ ಗೇಡಿಂಗೊಂಡಲ್ ಹೊರವಿರಿಯೇ ಎಂದಳ್ ಇಂದುಮತಿ. ನೀವು ಈ ದೇಹ ಅನ್ನುವಂಥದ್ದು ಏನಿದೆಯಲ್ಲ, ನಿಮ್ಮ ಶಕ್ತಿ ಪೌರುಷ ಅನ್ನುವಂಥದ್ದು ಐತಲ್ಲ, ಯಾಕೆ ಬೇಕು ನಿಮಗ? ನೀವೆಲ್ಲ ಹೆಂಗಾಗ್ಬಿಟ್ಟಿರಿ ಅಂದ್ರೆ ತಿನ್ನಾಕು ಮಾತ್ರ ಹುಟ್ಟಿರುವಂತ ರೀತಿ ಒಳಗೆ ನೀವು ಇದ್ದೀರಿ. ನಿಮ್ಗೆ ಯಾಕೆ ಬೇಕು ಈ ರಾಜ್ಯವನ್ನ ಆಳುವಂಥದ್ದು? ರಾಜವಂಶ ಇಂತಹ ವಂಶದೊಳಗೆ ಯಾಕೆ ಹುಟ್ಟಬೇಕಾಗಿತ್ತು? ಆ ಎಲ್ಲ ವಿಚಾರಗಳನ್ನ ಇಲ್ಲಿ ಹೇಳ್ತಾಳೆ. ಈ ರೀತಿ ತಿನ್ನಾಕ್ ಮಾತ್ರ ಹುಟ್ಟಿರುವಂತ ಅಥವಾ ತಿನ್ನಾಕ್ ಮಾತ್ರ ಇರುವಂತ ಈ ದೇಹವನ್ನು ಯಾಕೆ ಹೊತ್ಕೊಂಡು ತಿರುಗ್ತಾ ಇದ್ದೀರಿ ಅನ್ನುವಂತ ತನ್ನ ದುಃಖದ ವಿಚಾರಧಾರೆಯನ್ನ ಇಲ್ಲಿ ಇಂದುಮತಿಯಾಗಿರುವಂತ ದ್ರೌಪದಿ ಹೇಳ್ತಾಳೆ. ಮುಂದೆ 14ನೇ ಪದ್ಯದಲ್ಲಿ ಏನಲು ಕಂಬನಿ ದುಂಬಿದನು, ಕಂಬನಿ ದುಂಬಿದನು ಕಡು ನೆನೆದುದ ಅಂತಃಕರಣ ರೋಷದ ಘನತೆ ಹೆಚ್ಚಿತು. ಹಗೆಗಳನ್ ಹಿಂಡಿದನು ಮನದೊಳಗೆ. ಹಗೆಗಳನ್ನೇನ್ ಮಾಡಿದ? ಮನದೊಳಗೆ ಹಿಂಡಿದ. ಹಗೆಗಳನ್ನ ಹಿಂಡಿದನು ಮನದೊಳಗೆ. ತನು ಪುಳಕವು ಉಬ್ಬರಿಸಿ ಮೆಲ್ಲನೆ ಒಣತೆಯನು ತೆಗೆದಪ್ಪಿದನು. ಕಂಬಣಿಯನ್ನೊಡೆದನು ಶರಗಿನಲಿ ಕಲಿಭೀಮ ಮಾನಿನಿಯ. ಇಲ್ಲಿ ಆ ರೀತಿ ಹೇಳಿದ್ರಲ್ಲ, ಅಷ್ಟು ಹೇಳಿದ ನಂತರ ಆತನಿಗೆ ಏನೋ ಒಂದು ಅವಳ ಬಗ್ಗೆ ಪ್ರೀತಿನೋ ಅಥವಾ ಒಂದು ಕನಿಕರನೋ ಏನೋ ಒಂದು ಆವರಿಸ್ಕೊಂಡು ಆತನಿಗೂ ಕಣ್ ತುಂಬ ಬಂತು ಅನ್ನುವಂಥ ವಿಚಾರ. ಕಣ್ ತುಂಬ ಬಂದು ಬರುತ್ತೆ. ಬಹಳ ದುಃಖ ಅನ್ಸುತ್ತೆ ಅವನಿಗೆ. ಹೌದಲ್ಲ, ನಾವು ವೀರರಾಗಿರುವಂತಹ ಪೌರುಷರಾಗಿರುವಂತಹ ನಮ್ಮನ್ನು ಯಾರು ಮೀರ್ಸಾಕ್ ಸಾಧ್ಯನೇ ಇಲ್ಲ ಅನ್ನುವಂಥ ರೀತಿ ಒಳಗ ನಾವು ಇದ್ದೀವಿ. ಆದ್ರೆ ನಾವು ಅಲ್ಲಿ ಇದ್ದೀವಿ. ಆದ್ರೆ ಏನಾಗ್ತಾ ಇದೆ ಅಂದ್ರೆ ಹೇಳ್ತಾನವನು, ಅವಳೇನು ನೀವು ತಿನ್ನಾಕ್ ಮಾತ್ರ ಹುಟ್ಟಿರಿ, ಹೌದಾ, ನೀವು ಕೂಳು ಗೇಡಂ ಗೊಡಲು ಅನ್ನುವಂಥ ಮಾತಲ್ಲಿ ಹೇಳ್ತಾಳೆ. ನೀವು ತಿನ್ನಾಕ್ ಮಾತ್ರ ಹುಟ್ಟಿರಿ, ನಿಮಗೆ ಯಾಕೆ ಇಂಥ ಜೀವನ ಬೇಕು, ರಾಜವಂಶದವರು ಅಂತ ಹೇಳ್ಕೊಳ್ತೀರಿ. ನಂತರ ಈ ರೀತಿ ಒಂದು ಹೆಣ್ಣಿಗೆ ಅನ್ಯಾಯ ಆಗ್ತಾ ಇದ್ರು ಸಹಿತ ನೀವು ಯಾರು ಅದ್ರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ. ನೀವು ಈ ತರ ಇರ್ಬೇಕಾದ್ರೆ ಯಾಕೆ ಈ ಒಡಲನ್ನು ಹೊರಿತಾ ಇದ್ದೀರಿ ಅನ್ನುವಂಥ ಮಾತನ್ನು ಹೇಳಿದಾಗ ಆತ ಅವಳ ಒಂದು ಅಸಹಾಯಕ ಸ್ಥಿತಿಯ ಮಾತನ್ನು ಕೇಳಿ ಭೀಮನಿಗೆ ಬಹಳ ದುಃಖ ಅನ್ಸತ್ತೆ. ಕಂಬನಿ ದುಂಬಿದನು, ಆಕೆ ಅಷ್ಟು ಹೇಳೋಣ ಕಣ್ಣು ತುಂಬ ಬಂತು, ಅವನಿಗೆ ದುಃಖ ಬಂತು. ಕಡು ನೆನೆದ ಅಂತಃಕರಣದ ಆ ರೋಷದ ಘನತೆ ಹೆಚ್ಚಿತು. ತನ್ನ ಆ ಮನಸ್ಸಿನೊಳಗ ಅವಳ ಬಗ್ಗೆ ಅಂತಃಕರಣ ಬಂತು, ಜೊತೆಗೆ ಆ ರೋಷ ಹೆಚ್ಚಾಯ್ತು ಅವನ ಮೇಲೆ, ಯಾರೋ ಕೀಚಕನ ಮೇಲೆ ಈ ರೀತಿ ಉಪದ್ರವ ಮಾಡ್ತಾ ಇದ್ದಾನಲ್ಲ ಅನ್ನುವಂಥದ್ದು. ಘನತೆ ಹೆಚ್ಚಿತು. ಹಗೆಗಳನ್ನು ಹಿಂಡಿದನು ಮನದೊಳಗೆ. ತನ್ನ ಮನಸ್ಸಿನೊಳಗೆ ಏನ್ ಮಾಡಿದ? ಹಗೆಯನ್ನ ಹಿಂಡಿದ. ಏನು ಶತ್ರುತ್ವ, ಅವನನ್ನ ಹೆಂಗ ನಾನು ಹೊಡಿಬೇಕು ಅನ್ನುವಂಥ ವಿಚಾರ ಆತನಲ್ಲಿ ಒಮ್ಮಿಂದೊಮ್ಮಲೆ ಬಂತು ಅನ್ನುವಂಥದ್ದು. ತನು ಪುಳಕ ಉಬ್ಬರಿಸಿ, ಒಂದು ರೀತಿ ಪುಳಕ ಆಯ್ತು ಅವನಲ್ಲಿ ಮೊದಲಿರುವಂತಹ ದ್ರೌಪದಿ ಬಗ್ಗೆ ಇರುವಂತಹ ಭಾವ ಕಡಿಮೆಯಾಗಿ ಒಂದು ರೀತಿ ರೋಮಾಂಚನ ಸ್ಥಿತಿಗೆ ಬಂದ. ಇಲ್ಲ ನಾನು ಸಹಾಯಕ್ಕೆ ಬರ್ತೀನಿ ಅನ್ನುವಂಥ ಒಂದು ಸ್ಥಿತಿಗೆ ಬಂದ. ಅವಳನ್ನ ಏನ್ ಮಾಡ್ತಾನಂದ್ರೆ ಮೆಲ್ಲಗೆ ವನತೆಯನ್ನು ತೆಗೆದಪ್ಪಿದನು. ಅವಳನ್ನ ಏನ್ ಮಾಡ್ತಾನ, ತಪ್ಕೊಳ್ತಾನೆ. ವನಿತೆ ಅಂದ್ರೆ ಹೆಣ್ಣು ಅನ್ನೋದು. ಯಾರೋ
ದ್ರೌಪದಿಯನ್ನ ತಪ್ಕೊಳ್ತಾನೆ. ತಪ್ಕೊಂಡು ಕಂಬಣಿಯನ್ನೊಡೆದನು. ಅವಳೇನು ಅಳ್ತಾ ಇದ್ದಳಲ್ಲ, ಅವಳ ಕಣ್ಣೀರನ್ನ ಸೆರಗಿನಲ್ಲಿ ಕಲಿಭೀಮ ಮಾನಿನಿ ಅನ್ನೋಂಥದ್ದು. ಅವಳ ಕಂಬಣಿಯನ್ನ ಏನ್ ಮಾಡಿದ, ಒಡೆದನು ಅಂದ್ರೆ ಒರೆಸಿದ ತನ್ನ ಸೆರಗಿನಲ್ಲಿ. ಅಂದ್ರೆ ಆತ ಹಾಕಿಕೊಂಡಿರುವಂತ ಶೆಲ್ಲೆ ಅಂತ ಹೇಳ್ತೀವಲ್ಲ, ಅದರಿಂದ ಆತ ಅವಳ ಕಣ್ಣೀರನ್ನು ಒರೆಸ್ತಾನೆ. ಒರೆಸಿ ಅವಳಿಗೆ ಸಹಾಯದ ಒಂದು ಸ್ಥಿತಿಗೆ ಬರ್ತಾನೆ. ಮುಂದೆ 15ನೇ ಪದ್ಯದೊಳಗೆ ಏನ್ ಹೇಳ್ತಾನೆ ಅಂದ್ರೆ, ಕುರುಳ ನೆರವೇರಿಸಿದನು, ಗಲ್ಲವನ್ನೊರೆಸಿ ಮುಂಡಾಡಿದನು, ಮಂಚದ ಹೊರೆಯ ಗಿಂಡಿಯ ನೀರಿನಲ್ಲಿ ತೊಳೆದನು, ಮುಖ ಅಂಬುಜವ ಅರಸಿ ಬಿಡು ಬಿಡು ಕಾತಿಯನು ವಿಸ್ತರಿಸಲೇಕೆ ಎಮ್ಮನ್ ಅಣ್ಣನ ಆಜ್ಞೆಯ ಗೆರೆಯ ದಾಂಟಿದೇನು ಹೋಗೆಂದನ ಭೀಮ. ಅಲ್ಲಿ ಏನು ಹೇಳ್ತಾನೆ ಏನು ಅಂತ, ಅಲ್ಲಿ ಏನು ಹೇಳ್ತಾನ, ಕುರುಳು ನೆರವೇರಿಸಿದನು, ಅವಳನ್ನು ತಪ್ಕೊಂಡು ಅವಳ ಕಣ್ಣೀರನ್ನು ಒರೆಸಿ ಅವಳ ಮುಂಗುರುಳನ್ನ ಕೂದಲನ್ನು ನೆವರಿಸ್ತಾ ಇದ್ದ, ಅವಳ ತಲೆಯನ್ನ ನೆರೆಸ್ತಾ ಇದ್ದ ಅನ್ನುವಂಥದ್ದು. ಗಲ್ಲವನ್ನು ಒರೆಸಿದ, ಮುಂಡಾಡಿದನು, ಗಲ್ಲವನ್ನು ಒರೆಸಿ ಮುದ್ದಾಡ್ತಾನ, ಅವಳನ್ನು ದ್ರೌಪದಿಯನ್ನು ಮುದ್ದಾಡ್ತಾನೆ. ಹೇಳ್ತಾನ, ನಾನು ಇದನ್ನ ಯಾಕೆ ನೀನು ಭಯಭೀತಳಾಗ್ತೀಯ, ಅವನು ಹೊಸಗಾಕ್ಬಿಡ್ತೀನಿ ಅನ್ನುವಂಥ ವಿಚಾರವನ್ನು ಹೇಳ್ತಾ ಅವಳನ್ನ ಮುದ್ದು ಮಾಡ್ತಾನೆ. ಮುಂಡಾಡಿದನು, ಮಂಚದ ಅಲ್ಲಿ ಅವನು ಮಲ್ಕೊಂಡಿದ್ದಲ್ಲ, ಆ ಮಂಚದ ಹೊರೆ ಅಂದ್ರೆ ಪಕ್ಕದಲ್ಲಿಯೇ, ಆ ಮಂಚದ ಬಳಿಯಲ್ಲಿ ಪಕ್ಕದಲ್ಲಿಯೇ ಇರುವಂತ ಗಿಂಡಿಯ ನೀರಿನಲ್ಲಿ ತೊಳೆದನು, ಮುಖ ಅಂಬುಜವ. ಅವಳೇನು ಹತ್ತು ಮುಖ ಒಂದು ರೀತಿಯಾಗಿತ್ತಲ್ಲ, ಅಲ್ಲಿ ಏನ್ ಮಾಡ್ತಾನೆ, ಮಂಚದ ಹತ್ರ ಇರುವಂತ ಆ ಗಿಂಡಿಯ ನೀರಿನಲ್ಲಿ ಅವಳ ಮುಖವನ್ನ ತೊಳಿತಾನೆ. ಮುಖ ಅಂಬುಜ, ಅವಳ ಕಮಲದಂತ ಮುಖವನ್ನ ತೊಳೆದ. ಅರಸಿ ಬಿಡು ಬಿಡು ಕಾತಿಯನು. ಹೇಳ್ತಾನ, ರಾಣಿ ನೀನೇನು ಅದ್ರ ಬಗ್ಗೆ ವಿಚಾರ ಮಾಡಬೇಡ, ಬಿಟ್ಬಿಡು, ಇನ್ಮೇಲೆ ನಾನು ಅದನ್ನು ವಿಚಾರಿಸ್ಕೊಳ್ತೀನಿ ಅನ್ನೋ ಒಂಥರ ರೀತಿ ಒಳಗೆ. ಕಾತಿ ಅಂದ್ರೆ ಸಿಟ್ಟು, ನೀನ್ ಸಿಟ್ಟು ಬಿಟ್ಬಿಡು, ನಾನು ಅದನ್ನ ಏನ್ ಮಾಡ್ಬೇಕು ನಾನು ಮಾಡ್ತೀನಿ ಅನ್ನೋ ಒಂಥರ ರೀತಿ ಒಳಗೆ. ವಿಸ್ತರಿಸಲೇ ಎಮ್ಮನ್ ನನ್ನ ಆಜ್ಞೆಯ, ನಾನೇ ಯಾಕಿನ್ನ ನಮ್ಮ ಅಣ್ಣನ ಆಜ್ಞೆ ಬಗ್ಗೆ ವಿಸ್ತರಿಸಕ್ ಹೋಗ್ಲಿ, ಹೇಳಕ್ ಹೋಗ್ಲಿ. ಹೇಳ್ತಾನೆ ಮುಂದೆ, ವಿಸ್ತರಿಸಲೇ ಎಮ್ಮ ಅಣ್ಣನ ಆಜ್ಞೆಯ ಗೆರೆಯ ದಾಂಟಿದೇನು ಹೋಗೆಂದನ ಭೀಮ. ಆಯ್ತು, ಅವನು ಹಾಕಿರುವಂತ ಆಜ್ಞೆ ಅಥವಾ ಅವನು ಏನು ವಚನ ತಗೊಂಡಿದ್ನಲ್ಲ ಅದನ್ನ ದಾಟ್ಬಿಟ್ಟೆ ನಾನೀಗ. ಅವನು ಹಾಕಿರುವಂತ ಗೆರೆಯನ್ನು ದಾಟ್ಬಿಟ್ಟಿದ್ದೀನಿ, ನೀನ್ ತಲೆ ಕೆಡ್ಸ್ಕೋಬೇಡ, ಹೋಗು, ನಾನು ಮುಂದಿಂದ ನೋಡ್ಕೊಳ್ತೀನಿ ಕೀಚಕನ ವಿಚಾರವನ್ನ ಆಗಿ ಆತ ಅಲ್ಲಿ ಹೇಳ್ತಾನೆ. ಮುಂದೆ 16ನೇ ಪದ್ಯದೊಳಗೆ ಏನ್ ಹೇಳ್ತಾನೆ ಅಂದ್ರೆ, ಬಸುರ ಬಗೆವೇನು ಕೀಚಕನ ನಸು ಮಿಸಿಕ್ಕಿದೊಡೆ, ವೈರಾಟ ವಂಶದ ಹೆಸರ ತೊಡೆವೇನು, ನಮ್ಮಣ್ಣರಿದೊಡೆ ಕೌರವ ರಜವ ಕುಸಿರಿದವರಿವೇನ್, ಭೀಮ ಕಷ್ಟವನ್ನೆಸಗಿದನು ಹಾಯ್ ಎಂದರಾದೊಡೆ, ಮುಸುಡನ್ ಅಮರಾದ್ರಿಯಲ್ಲಿ ತೇವೇನು ದೇವಸಂತಿತಿಯ ಅಂತ ಮಾತಲ್ಲಿ ಹೇಳ್ತಾನೆ. ಈ ಕೊನೆ ಪದ್ಯ ಇಲ್ಲಿ ಏನ್ ಹೇಳ್ತಾನಂದ್ರೆ, ನಾನು ನಮ್ಮ ಅಣ್ಣನ ಆಜ್ಞೆಯನ್ನು ಮೀರ್ಬಿಟ್ಟೆ, ಅವನು ಹಾಕಿರುವಂತ ಗೆರೆಯನ್ನು ದಾಟಿದ್ದೀನಿ, ನೀನ್ ಅದ್ರ ಬಗ್ಗೆ ಏನು ಅನ್ಕೊಳ್ಬೇಡ, ಸಿಟ್ಟು ಮಾಡ್ಕೊಳ್ಬೇಡ, ನಾನು ಅವನ್ನ ವಿಚಾರಿಸ್ಕೊಳ್ತೀನಿ, ನೀನು ಹೋಗತ್ ಹೇಳಿ ಅವಳನ್ನು ಕಳಿಸಿ ಹೇಳ್ತಾನೆ. ಮುಂದೆ ಹೇಳ್ತಾನೆ, ಹೋಗೆಂದನ ಭೀಮ ಅನ್ನುವಂತ ಮಾತನ್ನು ಹೇಳ್ತಾನ. ಬಸುರ ಬಗೆವೇನು ಕೀಚಕನ ಹೊಟ್ಟೆಯನ್ನು ಬಗೆದ್ ಬಿಡ್ತೀನಿ. ಬಸುರು ಅಂದ್ರೆ ಹೊಟ್ಟೆ ಅಂತ ಇಲ್ಲಿ ಹೇಳ್ತಾನೆ. ಏನದು, ಬಸುರ ಬಗೆವೇನು ಕೀಚಕನ ನಸು ಮಿಸಿಕಿದೊಡೆ, ಅವನ ಬರೇ ಮಾತನಾಡಿದ್ರೆ ಸಾಕು, ಅವನು ಹೊಟ್ಟೆನ ಹರಿದ್ ಬಿಡ್ತೀನಿ ಅನ್ನೋ ಅಂತ ಸಿಟ್ಟನ್ನ ಹೇಳ್ಕೊಳ್ತಾನೆ. ಅವನ್ನ ಆ ರೀತಿ ಸಂಹಾರ ಮಾಡ್ತೀನಿ ಅನ್ನೋಂಥದ್ದು. ಬಸುರ ಬಗೆವೇನೋ, ಅವನು ಹೊಟ್ಟೆಯನ್ನು ಹರಿದಾಕ್ಬಿಡ್ತೀನಿ. ಕೀಚಕನ ನಸು ಮಿಸಿಕಿದೊಡೆ, ಅವನು ಏನಾದ್ರೂ ನನಗೆ ಮಿಸ್ಕಾಡಿದ್ರೆ ಸಾಕು, ಆತನ ಏನ್ ಮಾಡ್ಬಿಡ್ತೀನಿ ಅಂದ್ರೆ, ವೈರಾಟ ವಂಶದ ಹೆಸರ ತೊಡೆಯವನು, ಏನು ವಿರಾಟ ಅನ್ನುವಂತ ವಂಶನೇ ಇತ್ತು ಅಥವಾ ವೈರಾಟ ಅನ್ನುವಂತ ವಂಶನೇ ಇತ್ತು ಅನ್ನುವಂಥದ್ದು ಹೆಸರೇ ಇಲ್ದಂಗೆ ಮಾಡ್ಬಿಡ್ತೀನಿ, ಅಂದ್ರೆ ಎಲ್ಲ ಸಂಹಾರ ಮಾಡ್ಬಿಡ್ತೀನಿ ಅನ್ನೋಂಥ ರೀತಿ ಒಳಗೆ ಹೇಳ್ತಾನೆ. ವಂಶದ ಹೆಸರ ತೊಡೆವೇನು, ನಮ್ಮಣ್ಣರಿದೊಡೆ, ಮುಂದುವರೆದು ಹೇಳ್ತಾನೆ, ನಮ್ಮಣ್ಣರಿದೊಡೆ ಕೌರವ ರೊಜವ,
ನಾವೇ ಪಾಂಡವರು ಈ ರೀತಿ ಮಾಡಿದಾರೆ ಅನ್ನುವಂಥದ್ದು, ಅಥವಾ ವಿರಾಟ ವಂಶವನ್ನು ಹಾಳು ಮಾಡಿ ಸಂಹಾರ ಮಾಡಿದ್ದಾರೆ, ಕೀಚಕನನ್ನ ಕೊಂದಿದ್ದಾರೆ ಭೀಮ ಅಥವಾ ಅವನ ಎಲ್ಲ ಧರ್ಮರಾಯನ ಸಹೋದರರು ಎಲ್ಲರೂ ಈ ತರ ಮಾಡಿದಾರೆ ಅನ್ನುವಂಥದ್ದು, ಅಥವಾ ನಮ್ಮದು ಗೊತ್ತಾಯ್ತು ಅಂದ್ರೆ ನಾವೇ ಮಾಡಿದ್ದು ಅನ್ನುವಂಥದ್ದು ಗೊತ್ತಾದ್ರೆ ಕೌರವ್ರು ಏನ್ ಮಾಡಕ್ ಸಾಧ್ಯ ಇದೆ? ಅದೇ ಹೇಳ್ತಾನೆ, ನಮ್ಮ ನರಿದೊಡೆ ನಮ್ಮ ಗುರುತು ಏನಾದ್ರು ಗೊತ್ತಾಯ್ತು ಅಂದ್ರೆ ಇಡೀ ಕೌರವ ರಜ ಅಂದ್ರೆ ಸಮೂಹ, ಇಡೀ ಕೌರವ ಸಮೂಹನೇ ಇಲ್ಲದ ಹಾಗೆ ಮಾಡ್ಬಿಡ್ತೀನಿ. ಹೇಳ್ತಾನೆ ಏನು, ಕುಸುರಿ ದರಿವನು ಅಂದ್ರೆ ಚೂರ್ ಚೂರಾಗಿ ಮಾಡ್ಬಿಡ್ತೀನಿ ಅಂದಂಗ ಅದು. ಕೌರವ ವಂಶವನ್ನೇ ಚೂರ್ ಚೂರಾಗಿ ತುಂಡು ತುಂಡಾಗಿ ಮಾಡ್ಬಿಡ್ತೀನಿ ಅನ್ನುವಂತ. ಭೀಮ ಕಷ್ಟವ ನೆಸಗಿದನು ಹಾ ಎಂದರಾದೊಡೆ. ಭೀಮ ಕಷ್ಟ ಕೊಟ್ಬಿಟ್ಟ, ಭೀಮ ಹಿಂಗ್ ಮಾಡ್ಬಿಟ್ಟ ಅನ್ನುವಂಥದ್ದು ಏನಾದ್ರು ಅಂದ್ರೆ, ಭೀಮ ಕಷ್ಟ ಎಸಗ್ಬಿಟ್ಟ ಅಂತ ಯಾರಾದ್ರೂ ಅನ್ಕೊಂಡ್ರೆ ಅದೇ ಹೇಳ್ತಾನ, ಭೀಮ ಕಷ್ಟವ ನೆಸಗಿದನು ಹಾಯ್ ಎಂದರಾದೊಡೆ. ಯಾರಾದ್ರೂ ಭೀಮ ಕಷ್ಟ ಕೊಟ್ಬಿಟ್ಟ ಹೆಂಗಪ್ಪ ಗತಿ ಅಂತ ಹೇಳಿ ಅನ್ಕೊಂಡ್ಬಿಟ್ರು ಅಂದ್ರೆ, ಮುಸುಡನು ಅಮರಾದ್ರಿಯಲ್ಲಿ ತೇವೇನು. ಮುಸುಡ ಅಂದ್ರೆ ಮುಖವನ್ನ ಏನ್ ಮಾಡ್ತೀನಿ ಅಮರಾದ್ರಿ ಅಂತ. ಅಮರಾದ್ರಿ ಅಂದ್ರೆ ಈ ಮೇರುಗಿರಿ ಪರ್ವತ ಅಂತ ಹೇಳ್ತಾರೆ ನೋಡು, ಅಲ್ಲಿಗೆ ಅವ್ರ ಮುಖಾನೇ ತೆಗೆದ್ ಬಿಡ್ತೀನಿ ಅನ್ನುವಂಥದ್ದನ್ನು. ಅಂದ್ರೆ ಅಲ್ಲಿ ಕುಮಾರವ್ಯಾಸ ಕೊಡುವಂತಹ ಸಾಂಕೇತಿಕ ರೂಪಗಳಿದ್ದಾವಲ್ಲ, ಅವನ ಸಿಟ್ಟಿನ ಬಗ್ಗೆ ಹೇಳ್ತಾ ಇರುವಂಥದ್ದು. ಎಷ್ಟೊಂದು ಸಿಟ್ಟು ಬಂದಿತ್ತು ಅವನಿಗೆ ಅನ್ನೋವಂಥದ್ದನ್ನು. ಕೀಚಕನ ಏನ್ ಮಾಡ್ಬಿಡ್ತೀನಿ, ಅವನ ಹೊಟ್ಟೆಯನ್ನ ಸೀಳ್ಬಿಡ್ತೀನಿ, ಹರಿದ್ ಬಿಡ್ತೀನಿ ಅನ್ನೋವಂಥದ್ದು ಹೇಳ್ತಾನೆ. ಅವನು ಏನಾದ್ರೂ ನನಗ ವಿರೋಧವಾಗಿ, ಯಾಕಂದ್ರೆ ಅವನು ವೀರ ಪೌರುಷವನ್ನು ಹೊಂದಿರುವಂತವನು ಕೀಚಕ, ಹೌದಾ, ಬಹಳ ಪೌರುಷ ವ್ಯಕ್ತಿತ್ವ ಅವನದು. ಅವನೇನಾದ್ರೂ ನನ್ಗ ವಿರೋಧವಾಗಿ ನಿಂತ್ಕೊಂಡ್ಬಿಟ್ರೆ ಇಡೀ ವಿರಾಟ್ ಅಥವಾ ವೈರಾಟ ವಂಶನ ಏನ್ ಮಾಡ್ಬಿಡ್ತೀನಿ, ಹೆಸರೇ ಇಲ್ಲದಂಗೆ ಮಾಡ್ಬಿಡ್ತೀನಿ. ಒಂದು ವೇಳೆ ಕೌರವರಿಗೆ ನಾವು ಇದನ್ನ ಈ ತರ ಮಾಡಿದೇವೆ ಅನ್ನೋದು ಗೊತ್ತಾದ್ರೆ, ಅಥವಾ ನಮ್ಮ ಗುರುತು ಗೊತ್ತಾಯ್ತು ಅಂತೇಳಿ ಕೌರವ್ರು ಏನಾದ್ರೂ ಹೇಳಿದ್ರೆ ಏನ್ ಮಾಡ್ಬಿಡ್ತೀನಿ, ತುಂಡು ತುಂಡಾಗಿ ಕತ್ತರಿಸ್ಬಿಡ್ತೀನಿ, ತುಂಡು ತುಂಡಾಗಿ ಚೂರ್ ಚೂರಾಗಿ ಇಡೀ ಕೌರವ ವಂಶವನ್ನೇ, ಕೌರವ ಸಮೂಹವನ್ನೇ ಇಲ್ಲದ ಹಾಗೆ ಮಾಡ್ಬಿಡ್ತೀನಿ ಅಂತ ಹೇಳಿ ಹೇಳ್ತಾನೆ. ಮುಂದುವರೆದು ಹೇಳ್ತಾನೆ, ಭೀಮ ಕಷ್ಟವನ್ನು ಎಸಗಿದನು, ಭೀಮ ಕಷ್ಟ ಕೊಟ್ಬಿಟ್ಟ ಅಂತ ಹೇಳಿ ಯಾರಾದ್ರೂ ಆ ಕಷ್ಟದ ವಿಚಾರವಾಗಿ ಹೇಳ್ಕೊಂಡ್ರೆ ಅವ್ರ ಮುಖವನ್ನ ಏನ್ ಮಾಡ್ಬಿಡ್ತೀನಿ, ಅಮರಾದ್ರಿಯಲ್ಲಿ ತೇವೇನು ದೇವ ಸಂತತಿಯ ಅನ್ನುವಂತ ಮಾತನ್ನ ಅಲ್ಲಿ ಹೇಳ್ಕೊಳ್ತಾನೆ. ಈ ರೀತಿಯಾಗಿ ಭೀಮ ರೋಷಗೊಂಡು ಕೀಚಕನ ವಧೆ ಮಾಡಕ್ ಮುಂದಾಗ್ತಾನೆ ಅನ್ನುವಂಥದ್ದು ಇಲ್ಲಿವರೆಗೂ ನಿಮಗಿಟ್ಟಿರುವಂತ ಈ ಪದ್ಯದ ವಿಚಾರವನ್ನಾಗಿ ನಾವು ಇಲ್ಲಿ ಕಂಡ್ಕೊಂಡಿದ್ವಿ. ಮುಂದುವರೆದು ಏನಾಗ್ತತಿ, ಭೀಮ ಒಂದು ಉಪಾಯವನ್ನು ಮಾಡ್ತಾನೆ. ಈಗ ಸಮಾಧಾನ ಮಾಡಿ ಕಳ್ಸೋಣ, ಆಯ್ತು ಹೋಗು ನೋಡೋಣ, ನಾವು ಇನ್ನೊಂದ್ಸಾರಿ ಏನಾದ್ರೂ ಹಂಗೆ ಮಾಡಿದಂದು ನಾನು ಹೇಳು, ಅದೇ ಹೇಳ್ದಂಗೆ ಮಾಡ್ತೀನಿ ಅಂತೇಳಿ ಆತ ಬಿಡೋದಿಲ್ಲ. ಮುಂದುವರೆದು ಹೇಳೋದಾದ್ರೆ ಏನಾಗತ್ತೆ, ಕೀಚಕ ಮತ್ತೆ ದ್ರೌಪದಿ ಹತ್ರ ಬಂದು ಕೇಳ್ಕೊಳ್ತಾನೆ. ಅವಾಗ ಕೀಚಕ ಆ ದ್ರೌಪದಿ ಭೀಮ ಹೇಳಿಕೊಟ್ಟಿರ್ತಾನೆ, ಆ ರಂಗ ಶಾಲೆ ಕಡೆಗೆ ಬರಾಕ್ ಹೇಳು ಅಂತೇಳಿ. ಅಲ್ಲಿ ಬಂದಿರ್ತಾನೆ, ಒಂದು ರಾತ್ರಿ ಬಂದಿರ್ಬೇಕಾದ್ರೆ ಕೀಚಕ ಬಂದು ಆತನನ್ನ ಮೈ ಸವರ್ತಾನೆ. ಮೈ ಸವರಿದಾಗ ಅದು ಸ್ಪರ್ಶ ಬೇರೆ ರೀತಿಯಾಗಿ ಅವನಿಗೆ ಅನಿಸಿದಾಗ ಅವನು ಯಾಕೆ ಇಷ್ಟು ಹೊರಟಾಗಿದೆ ಅನ್ನೋಂಥದ್ದೇನೋ ಹೇಳ್ತಾನ. ಮುಂದೆ ಬರೆದಂತ ಪದ್ಯದ ಭಾಗ, ಯಾಕೆ ಇಷ್ಟು ಹೊರಟಾಗಿದೆ ಏನು ಅಂತೇಳಿ ಮಾತನಾಡಿದಾಗ ಅವಳ ಕೋಮಲವಾದಂತ ಕೈ ಯಾಕೆ ಇಷ್ಟೊಂದು ಹೊರಟಾಗಿದೆ ಅಂತ ಹೇಳಿ ಅವಳ ಮುಖವನ್ನು ಹಿಡಿದಾಗ ಅವಾಗ ಗೊತ್ತಾಗ್ತತಿ ಭೀಮ ಅನ್ನುವಂಥದ್ದು. ಆತ ಅಲ್ಲೇ ಮಿಸ್ಗಳಾಡ್ದಂಗ ಆತನನ್ನು ಹೊಡೆದು ಬಿಡ್ತಾನೆ, ಕೀಚಕನನ್ನು ಸಂಹಾರ ಮಾಡ್ತಾನೆ. ಇಷ್ಟು ಸಿಟ್ಟಿರುವಂತ ಭೀಮ ಮೊದಲಿಗೆ ಯಾಕೆ ಅವಳಿಗೆ ಸಹಾಯ ಕನಿ ಆಗ್ಲಿಲ್ಲ ಅಂದ್ರೆ, ಅಣ್ಣನ ಒಂದು ಆಜ್ಞೆ, ಅಣ್ಣನ ಒಂದು ಕಟ್ಟುಪಾಡು, ಮತ್ತು ಅವರು ಗೊತ್ತಾಗಬಾರ್ದಲ್ಲ ಬೇರೆದವರಿಗೆ ಇವ್ರು ಪಾಂಡವರು ಅನ್ನುವಂಥದ್ದು. ಈ ಒಂದು ನಿಬಂಧನೆ ಅಥವಾ ಒಂದು ಬಂಧ ಅವ್ರನ್ನ ಕಟ್ಟಿ ಹಾಕಿತ್ತು. ಅದಕ್ಕಾಗಿ ಆತ ಅಸಹಾಯಕ ಸ್ಥಿತಿಯೊಳಗೆ ಮಾತನಾಡಿದ. ಅವರನ್ನ ಯಾರು ಭೀಮನನ್ನ ಸಂಪೂರ್ಣವಾಗಿ ಕೆರಳ್ತಾಳೆ ಅನ್ನುವಂಥದ್ದು ದ್ರೌಪದಿ. ಸಂಪೂರ್ಣವಾಗಿ ಕೆರಳ್ತಾ ಹೋಗ್ತಾಳೆ. ನೀವೇನ್ ಗಂಡ್ರೋ ಅಥವಾ ಬಂಡ್ರೋ ಅನ್ನುವಂತ ಮಾತು ಕೂಡ ಅಲ್ಲಿ ಅವಳು ಹೇಳ್ಕೊಳ್ತಾಳೆ. ಸಂಕ್ಷಿಪ್ತವಾಗಿ ಈ ಇಡೀ ಪದ್ಯದ ಒಂದು ಭಾವಾರ್ಥವನ್ನ ನೋಡೋದಾದ್ರೆ, ಮೊದಲಿಗೆ ಆ ಕೀಚಕ ಕೊಡುವಂತ ಉಪದ್ರತೆ ಏನಿತ್ತಲ್ಲ, ಉಪಟಳ ಏನಿತ್ತಲ್ಲ, ಅಥವಾ ಕಿರಿಕಿರಿ ಅನ್ನುವಂಥದ್ದು, ತೊಂದರೆ ಅನ್ನುವಂಥದ್ದು ಏನಿತ್ತಲ್ಲ, ಅದನ್ನ ಯಾರ ಹತ್ರ ಹೇಳ್ಕೋಬೇಕು, ಯಾರ ಹತ್ರ ನನ್ನ ನೋವನ್ನು ಹೇಳ್ಕೋಬೇಕು, ಇಂಥ ಈ ಹೆಂಗಸ್ ಜನ್ಮನೇ ಬೇಡ ಅಂತೇಳಿ
ಆ ನೋವನ್ನು ಹೇಳ್ಕೊಳ್ತಾಳೆ. ನನ್ನಂತ ಕಷ್ಟವನ್ನ ಯಾರು ಮುಂದೆ ಅನುಭವಿಸಬಾರ್ದು, ಬಹುಶಃ ಯಾರು ಹಿಂದೂ ಅನುಭವಿಸಲಿಕ್ಕಿಲ್ಲ, ಇಷ್ಟು ನೋವು ಅನುಭವಿಸಿದೆ ಅನ್ನುವಂತ ವಿಚಾರವನ್ನ ಆ ಪದ್ಯದೊಳಗೆ ಹೇಳುವಂಥದ್ದು. ನಂತರದಲ್ಲಿ ಧರ್ಮರಾಯ ಹೇಳ್ಬೇಕಂದ್ರೆ ಆತ ಕ್ಷಮಾಗುಣವನ್ನು ಹೊಂದಿರುವಂತವನು, ಕ್ಷಮೆಯ ಗರ ಹೊಡೆದಿರುವಂತವನು, ಆತ ಕ್ಷಮಿಸ್ಬಿಡ್ಬೋದು. ಆತ ಪಾರ್ಥನ ಕೇಳಿದ್ರ ಅವನು ಪಾರ್ಥ ಅಣ್ಣನ ಆಜ್ಞೆಯೊಳಗ ಭ್ರಮಿತನಾಗಿರುವಂತವನು. ಇನ್ನ ಹೋಗ್ಲಿ ಉಳಿದವರಿಬ್ರನ್ನ ಯಾರು ನಕುಲ ಸಹದೇವ್ರನ್ನ ಕೇಳಿದ್ರೆ ಅವರು ಕೀಚಕನನ್ನು ಕೊಲ್ಲಕ್ ಆಗೋದಿಲ್ಲ, ಅಷ್ಟೊಂದು ಸಾಮರ್ಥ್ಯ ಇಲ್ಲದೆ ಇರುವಂತವ್ರು ಅವರು ಅನ್ನುವಂತ ಮಾತು 2ನೇ ಪದ್ಯದೊಳಗೆ ಹೇಳ್ತಾಳೆ. 3ನೇ ಪದ್ಯದೊಳಗ ಈ 5 ಪಾಂಡವರು ಪಂಚ ಪಾಂಡವರು ಇದಾರಲ್ಲ, ಆ 5 ಜನರಲ್ಲಿಯೇ ಒಬ್ಬ ಮಿಡುಕುಳ್ಳ ಗಂಡ ಅಂದ್ರೆ ಯಾರು ಅಂದ್ರೆ ಅದೇ ಭೀಮನೇ. ಆತ ಕಲಿ ಭೀಮನೇ ಆಗಿರುವಂತವನು, ಆತ ಪೌರುಷಕ್ ಹೆಸರುವಾಸಿ ಆಗಿರುವಂತವನು. ಅವನ್ಗೆ ಏನಾದ್ರೂ ನಾನು ಹೋಗಿ ನನ್ನ ದುಃಖ ದುಮ್ಮಾನಗಳನ್ನ ಹೇಳ್ಕೊಂಡ್ರೆ ಆತ ಏನ್ ಮಾಡಬಹುದು, ಈಸಿಯಾಗಿ ನನ್ನ ತೊಂದರೆಯನ್ನ ನೀಗಿಸ್ಬೋದು ಅನ್ನುವಂತ ವಿಚಾರವನ್ನ ಅಲ್ಲಿ ಕಂಡ್ಕೊಂಡು ಆತನ ಮುಂದೆ ಹೇಳಾಕ ಅಣಿ ಆಗ್ತಾಳೆ. ಅಲ್ಲಿ ಅವನ ಹತ್ರ ಹೇಳಕ್ ಹೋದಾಗ ಅವನ್ ಎಬ್ಸಿದ್ರೆ ಹೆಂಗ ಅನ್ಸ್ತಾನೋ ಏನೋ, ರಾತ್ರಿ ಹೊತ್ತಿನಲ್ಲಿ ಮಲ್ಕೊಂಡಿರುವಂತ ಸಂದರ್ಭದೊಳಗ ಅಚಾನಕ್ ಆಗಿ ಎಬ್ಸಿದ್ರೆ ಏನಾಗತ್ತೋ ಏನೋ ಅನ್ನುವಂತ ರೀತಿ ಒಳಗ ಅವಳು ಅವನನ್ನ ಎಬ್ಸಾಕ್ ಮುಂದೆ ಅಣೆ ಆಗ್ತಾಳೆ. ಎಬ್ಸಿದ್ರ ಒಮ್ಮಿಂದೊಮ್ಮಲೆ ಸಿಟ್ಟಿಗೆಳ್ತಾನೋ ತಾಪ್ಕೊಳ್ತಾನೋ ಏನೋ ಅನ್ನುವಂತ ವಿಚಾರ ಹೇಳ್ತಾಳೆ. ಮತ್ತೆ ಇಲ್ಲಾಂದ್ರೆ ಸಂತೈಸ್ಬಹುದೇನೋ, ಸಮಾಧಾನ ಮಾಡ್ಬೋದೇನೋ ಅನ್ನುವಂತ ರೀತಿ ಒಳಗ ಅನ್ಕೊಂಡು ಆತನನ್ನ ಎಬ್ಬಿಸ್ತಾಳೆ. ಗಲ್ಲ ಹಿಡಿದು ಅವನ ಹಾಕಿರುವಂತ ಹೊತ್ಕೊಂಡಿರುವಂತ ಹಾಸಿಗೆಯನ್ನ ಸಡಿಲಗೊಳಿಸಿ ಆತನನ್ನ ಅಲುಗಾಡಿಸಿ ಎಬ್ಬಿಸಿದಾಗ ಆತ ನೋಡಿ ಯಾಕ ಏನಾಗಿದೆ, ಮುಖ ತಲ್ಲಣಗೊಂಡಿದೆ ಅಲ್ಲ, ಏನ್ ತೊಂದರೆ ಆಗಿದೆ ಅನ್ನುವಂತ ರೀತಿ ಒಳಗ ಅವಳನ್ನು ಕೇಳ್ತಾನೆ. ಅವಾಗ ಆಕೆ ಕೀಚಕನಿಂದ ಆಗಿರುವಂತ ತೊಂದರೆಯನ್ನು ಹೇಳ್ತಾಳೆ. ಹೌದಾ, ನಿನ್ನೆ ಕೀಚಕ ಏನ್ ಮಾಡಿದ, ಈ ರೀತಿ ನನ್ನನ್ನು ಬೆನ್ನಟ್ಟಿ ಈ ರೀತಿ ಮಾಡ್ತಾ ಇದ್ದಾನೆ, ರಾಜ್ಯಸಭೆಯಲ್ಲಿ ನನ್ನನ್ನು ಒದ್ದಿದ್ದಾನೆ, ಅದಕ್ಕ ನೀವು ಏನಾದ್ರೂ ಸಹಾಯ ಮಾಡ್ಬೇಕು ಅನ್ನುವಂತ ರೀತಿ ಒಳಗ ನೀವು ಒಟ್ಟರು ಇದ್ದೀರಿ, ಅವನ್ ಬೆನ್ನತ್ತಿ ಈ ತರ ತಿರುಗ್ತಾ ಇದ್ದಾನ, ಅದಕ್ಕೆ ಏನಾದ್ರೂ ಮಾಡ್ಬೇಕು ಅವನಿಗೆ ಅಂತ ಹೇಳಿ ಕೇಳಿದಾಗ ಅವನ್ ಹೇಳ್ತಾನ, ಇಂಥದೈತೆ ಅಂದ್ರೆ ನಮ್ಮ ಹತ್ರ ಬಂದಿದ್ದೀರಿ. ಹೌದಾ, ಹೇಳ್ತಾನ ರಮಣ ಕೇಳಿ ಉಳಿದವರು ನನ್ನನ್ನು ರಮಿಸುವವರು. ಅವಳು ಹೇಳ್ತಾಳೆ, ಉಳಿದವ್ರು ಏನ್ ಮಾಡ್ತಾರೆ, ರಮಿಸ್ತಾರ, ಮಾನಾರ್ಥ ಬಂಧುಗಳೆಪ್ಪ ನಿರ್ಗಮಿಸ್ತಾರ ಅನ್ನುವಂಥದ್ದನ್ನು. ಹೌದಾ, ಈ ರೀತಿ ಇರುವಾಗ ಅವರೆಲ್ಲ ರಂಭಿಸಿ ಏನೋ ನನ್ನ ಪ್ರೀತಿಯನ್ನು ಪಡ್ಕೊಳ್ತಾರೆ. ನಂತರದಲ್ಲಿ ಅವ್ರು ಯಾರು ತಲೆ ಕೇಳಿಸ್ಕೊಳ್ಳೋದಿಲ್ಲ, ಅವ್ರು ಯಾರು ನನ್ನ ಇದಕ್ಕ ಸ್ಪಂದಿಸ್ತಾ ಇಲ್ಲ, ನೀನೊಬ್ಬನೇ ಇದಕ್ಕ ಉಚಿತವಾಗಿರುವಂತವ್ರು, ಅವರೆಲ್ಲ ಉಚಿತ ಬಾಹಿರರು ಅನ್ನುವಂತ ವಿಚಾರವನ್ನ ಅಲ್ಲಿ ಹೇಳ್ಕೊಳ್ತಾಳೆ. ನೋಡು, ನಿನ್ನ ಪ್ರೀತಿಯಿಂದ ನಿನ್ನ ಚಿತ್ತದಲ್ಲಿ ಏನ್ ಮಾಡು, ಈ ಶಾಂತ ಮನೋಭಾವವನ್ನ ಬೀಳ್ಕೊಡು, ಆತನನ್ನ ಏನ್ ಮಾಡು, ಸಂಹಾರ ಮಾಡು, ಸಾಯಿಸ್ಬಿಡು ಆತನನ್ನ, ಅವನ್ ತೊಂದರೆ ಬಾಳಾಗಿದೆ ಅನ್ನೋಂಥ ವಿಚಾರವನ್ನ ಅಲ್ಲಿ ಹೇಳ್ಕೊಳ್ತಾಳೆ. ಮುಂದೆ ಅವನು ಹೇಳ್ತಾನ, ಈ ಕಲಹಕ್ಕಾದಡೆ ನಾವು ರಮಿಸುವರು ಉಳಿದವರು ಅಂತ ಮಾತನ್ನ ಹೇಳ್ತಾನೆ ಅನ್ನೋಂಥದ್ದು. ಈ ಯಾರು ಹೊಡಿಬೇಕು ಬಡಿಬೇಕಾಗಿತ್ತು ಅಂದ್ರೆ ನಾವು ಬರ್ಬೇಕು, ಪ್ರೀತಿ ಮತ್ತು ವಾತ್ಸಲ್ಯ ನೀಡ್ಬೇಕಾದ್ರೆ ಅವ್ರು ಬೇಕು ನಿಮಗನ್ನುವಂತ ರೀತಿ ಒಳಗ ಆತ ಹೇಳ್ಕೊಂಡು ಅದ ಒಂದು ಗಾದೆ ಮಾತು ಹೇಳ್ತಾರೆ, ಕೆಲವರು ಗಳಿಸಿದೊಡೆ ಕೆಲವರುಂಡು ಜಾರುವರು ಅನ್ನುವಂತ ಗಾದೆ ಮಾತಲ್ಲಿ ಹೇಳ್ತಾನೆ. ಆಕಿ ಅದೇನು ವಿಚಾರ ಇರೋದಿಲ್ಲ. ಅವನು ಹೇಳ್ತಾನೆ, ಇಲ್ಲ ನಾವು ಏನು ಮಾಡಕ್ ಆಗೋದಿಲ್ಲ, ಯಾಕಂದ್ರೆ ನಾವು ಅಸಹಾಯಕ ಸ್ಥಿತಿಯಲ್ಲಿ ಇದ್ದೇವೆ, ನಾವು ಭಿತರು ಧರ್ಮ ಜನ ಹೊರಗೆ ಅನ್ನುವಂಥದ್ದನ್ನು ಧರ್ಮರಾಜ ನಮಗೆ ಏನ್ ಮಾಡಿಬಿಟ್ಟನ, ಆಜ್ಞೆ ಮಾಡಿದನ, ಹಿಂಗಾಗಿ ನಾವು ಏನು ಮಾಡಕ್ಕಾಗೋದು, ಸಹಾಯ ಮಾಡಕ್ ಆಗೋದಿಲ್ಲ ಅನ್ನೋಂಥ ರೀತಿ ಒಳಗೆ ಹೇಳ್ತಾನೆ. ಅಷ್ಟೇ ಅಲ್ಲದೆ ಹೇಳ್ತಾಳಕ್ಕೆ, ನೀವು ಪಾಂಡವರು ಪೌರುಷದ ಮೆರೆಯುವಂಥವ್ರು, ಅಷ್ಟೇ ಅಲ್ಲದೆ 3 ಲೋಕದೊಳಗೆ ಏನ್ ಮಾಡಿರುವಂಥವ್ರು, ಹೆಸರನ್ನು ಮಾಡಿರುವಂಥವ್ರು, ಈ 3 ಲೋಕದೊಳಗೆ ಹೆಸರು ಮಾಡಿರುವಂತ ನೀವು ನನ್ನ ಒಬ್ಬಳನ್ನ ಆಳಲಾರ್ರಿ, ನೀವು ಗಂಡ್ರು ಇಲ್ಲ ಭಂಡ್ರು ಅನ್ನುವಂತ ವಿಚಾರವನ್ನು ಹೇಳಿದಾಗ ಸ್ವಲ್ಪ ಕೆರಳ್ಕೊಳ್ತಾನೆ, ಸಿಟ್ಟು ಮಾಡ್ಕೊಳ್ತಾನೆ ಏನಂತ. ಸಿಟ್ಟು ಮಾಡ್ಕೊಂಡು ಹೇಳ್ತಾನೆ, ಸರಿ ನಾನೀಗೇನಾದ್ರೂ ನಿನಗೆ ಸಹಾಯ ಕನಿ ಆಗ್ಬಿಟ್ನಿ ಅಂದ್ರೆ ಮಂದಿ ಏನ್ ತಿಳ್ಕೊಂಡ್ಬಿಡ್ತಾರೆ, ಕುಲಜರೆಲ್ಲ ಏನ್ ಅನ್ಕೊಂಡ್ಬಿಡ್ತಾರೆ, ನೋಡು ಒಂದು ಹೆಣ್ಣಿಗೋಸ್ಕರ ಭೀಮ ಏನ್ ಮಾಡ್ಬಿಟ್ಟ, ಅಣ್ಣನ ಆಜ್ಞೆಯನ್ನ ಮೀರ್ಬಿಟ್ಟ ಅನ್ನುವಂತ ಕೆಟ್ಟ ಹೆಸರು ಬರುತ್ತೆ. ಅದಕ್ಕಾಗಿ ನಾವು ಅವನ ಒಂದು ಬಂಧನದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ, ಹಿಂಗಾಗಿ ನಾವು ಏನೂ ಮಾಡಕ್ ಆಗೋದಿಲ್ಲ ಅನ್ನುವಂಥ ಒಂದು ಅಸಹಾಯಕದ ಸ್ಥಿತಿಯನ್ನ ಅಲ್ಲಿ ಹೇಳ್ಕೊಳ್ತಾನೆ. ಅವಾಗ ಅವಳು ಹೇಳ್ತಾಳೆ, ಅವಾಗ ಹೇಳುವಂಥದ್ದು ಏನು ಅಂದ್ರೆ,
ಯಾಕೆ ಈ ಜನ್ಮ ಹುಟ್ಟುಬಿಡ್ತು ಅನ್ನುವಂಥದ್ದನ್ನು. ಇನ್ನೂ ಹುಟ್ಟದೇ ಇರಲಿ ನಾರಿಯರನ್ನಲು, ನನ್ನ ತರ ಇನ್ನು ಯಾರು ಹುಟ್ಟಬಾರ್ದು, ನನ್ನ ತರ ಈ ಭೂಮಿ ಮೇಲೆ ಯಾರು ಹುಟ್ಟಬಾರ್ದು, ಇಷ್ಟೊಂದು ಅವಮಾನ ಅನುಭವಿಸುವಂತ ನಾನು ಜನಿಸಿರುವಂಥದ್ದು, ನನ್ನಂತ ಈ ಜನನ ಬೇರೆ ಯಾರಿಗೂ ಬೇಡ. ಎಲ್ಲರೂ ಭೀಮನಂತೆ ಬಲಶಾಲಿಗಳಾದ್ರೂ ಸಹಿತ ಇಲ್ಲಿ ಏನು ಮಾಡಕ್ಕಾಗ್ತಾ ಇಲ್ಲ. ನನ್ನ ಸ್ಥಿತಿ ಹೇಗಾಗ್ಬಿಟ್ಟಿದೆಯೋ ಆ ಪಾಂಡವರ ಸ್ಥಿತಿನೂ ಹಾಗೆ ಆಗಿದೆ ಅನ್ನುವಂಥ ವಿಚಾರವನ್ನು ಕೂಡ ಅಲ್ಲಿ ಹೇಳ್ಕೊಳ್ತಾಳೆ, ಹಲಪ್ತಾಳೆ. ಆದ್ರೆ ಆ ಒಂದು ಸ್ಥಿತಿಗೆ ಬಂದಂತ ಆ ನೋವನ್ನು ಅನುಭವಿಸುವ ಸ್ಥಿತಿಯನ್ನು ಕಂಡಂತ ಭೀಮ ಹೇಳ್ತಾನ, ಇಲ್ಲ ಇನ್ನು ಮೇಲೆ ಆ ತರ ಆಗೋದಿಲ್ಲ, ಆ ಪಾಪಿ ಕೌರವನನ್ನು ಏನ್ ಮಾಡ್ತೀನಿ, ಇಲ್ಲನ್ನೋ ಹಾಗೆ ಮಾಡ್ಬಿಡ್ತೀನಿ. ಆತನನ್ನ ಹೇಳ್ಕೊಳ್ತಾಳೆ. ಏನಂದ್ರೆ 3 ರೀತಿಯಾದಂತ, ಒಬ್ಬ ಕೌರವ ಅಲ್ಲಿ ಏನ್ ಮಾಡ್ಬಿಟ್ಟ, ಅವಳನ್ನ ಅವಮಾನಿಸಿದ. ಸೈಂಧವ ಏನ್ ಮಾಡ್ತಾನೆ, ಅರಣ್ಯವಾಸದೊಳಗಿರ್ಬೇಕಾದ್ರೆ ಅವಳನ್ನ ಕೂದಲಿಡ್ಕೊಂಡು ಹಿಡ್ಕೊಂಡು ಬರ್ತಾನೆ. ಮತ್ತೆ ಈ ಕೀಚಕ ನಾಯಿ ಏನ್ ಮಾಡ್ತಾ ಇದ್ದಾನೆ, ಅವನು ಕೂಡ ಒದ್ದಿದ್ದಾನೆ. ಈ ಎಲ್ಲದರಿಂದ ಅವಮಾನ ಬಳಲಿಕೆ ಎಲ್ಲವನ್ನ ಅನುಭವಿಸಿದಂತ ದ್ರೌಪದಿ ಎಂತ ಸ್ಥಿತಿಗೆ ಬಂದ್ಬಿಟ್ಟೆ ಅನ್ನುವಂತ ವಿಚಾರವನ್ನ ಅಲ್ಲಿ ಕಂಡ್ಕೊಳ್ತಿರ್ಬೇಕಾದ್ರೆ ಅವಳಿಗೆ ಸಮಾಧಾನ ಮಾಡಾಕ ಅಣಿಯಾಗೋಕ್ಕಿಂತ ಪೂರ್ವದೊಳಗೆ ಅವಳು ಹೇಳ್ತಾಳ, ನೀವು ಕೇವಲ ತಿನ್ನೋದಕ್ಕೆ ಮಾತ್ರ ಹುಟ್ಟಿದ್ದೀರಿ, ಸಹಾಯಕ್ಕೆ ಮಾತ್ರ ಇಲ್ಲ. ನೀವು ನಿಮ್ಮಂಥವ್ರು ರಾಜರು ಯಾಕಬೇಕು, ನಿಮ್ಗೆ ರಾಜವಂಶ ಯಾಕಬೇಕು, ನೀವು ಪಾಪಿಗಳು, ಅಪಕೀರ್ತಿಗಳು, ನೀವು ಅಳುಕಿರಲ್ಲಾಗಿರುವಂತ ಅವರು, ಮತ್ತೆ ನೀವು ತೋಳ್ಬಲ ಇದ್ದು ಪ್ರಯೋಜನ ಇಲ್ಲದಿರುವಂತವ್ರು, ಹೇಳ್ತಾರಲ್ಲ ಭೂಮಿಗೆ ಭಾರ ನೀವು ಅನ್ನುವಂಥ ರೀತಿ ಒಳಗ ನಿಂದಿಸಿದಾಗ ಆತನಿಗೆ ದುಃಖ ತುಂಬಿ ಬರುತ್ತೆ. ಆ ದುಃಖದಿಂದ ಆತ ಹೇಳ್ಕೊಳ್ತಾನೆ, ಕಂಬನಿ ಸುರಿತಾನೆ, ಅವನಿಗೂ ದುಃಖ ಅನ್ಸತ್ತೆ. ಕಡು ನೆನೆದು ಅಂತಃಕರಣ ರೋಷದ ಘನತೆ ಹೆಚ್ಚುತ್ತದೆ. ಏನಾದ್ರು ಸಹಾಯ ಮಾಡ್ಬೇಕಾಗುತ್ತೆ ಅನಿಸಿ ಆತ ತನ್ನ ಮನಸ್ಸಿನೊಳಗೆ ಸಿಟ್ಟು ಮಾಡ್ಕೊಳ್ತಾನೆ. ಅಲ್ಲಿ ಹಗೆಗಳನ್ನು ಏನ್ ಮಾಡ್ತಾನೆ, ಹಿಂಡೆದನು ಮಣ್ಣದೊಳಗೆ ಅನ್ನುವಂಥದ್ದನ್ನು, ಎಷ್ಟು ನೋವು ಅವನಿಗೆ ಅವಳು ಕಂಡ್ಕೊಂಡಾಳೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಂಡ ನಂತರ ಅವನಿಗೆ ಸಿಟ್ಟು ಆ ರೀತಿ ಆವರ್ಷಿತವಾಗಿ ಬರತ್ತೆ. ಒಂದು ತನುಪುಳಕ ಉಬ್ಬರಿಸಿ ಮೆಲ್ಲನೆ ವನಿತೆಯ ತೆಗೆದಪ್ಪಿಕೊಳ್ತಾನೆ, ಅವಳನ್ನು ಅಪ್ಕೊಳ್ತಾನೆ. ಅಪ್ಕೊಂಡು ಹೇಳ್ತಾನೆ, ಏನಿಲ್ಲ, ನಾನು ಅದನ್ನು ಪರಿಹರಿಸ್ತೀನಿ, ನೀನು ತಲೆ ಕೆಡ್ಸ್ಕೋಬೇಡ ಅನ್ನುವಂಥ ರೀತಿ ಒಳಗ ಹೇಳ್ತಾನೆ. ಹೇಳಿ ಅವಳಿಗೆ ಸಮಾಧಾನ ಪಡಿಸುವಕ್ಕ ಮುಂದಾಗ್ತಾನೆ. ಅವಳ ತಲೆ ಕೂದಲನ್ನ, ಅವಳ ತಲೆಯನ್ನು ಸಾವರಿ ಗಲ್ಲವನ್ನು ಒರೆಸಿ ಮುದ್ದಾಡ್ತಾ ಆ ಮಂಚದ ಪಕ್ಕದಲ್ಲೇ ಇರುವಂತ ನೀರು ತಗೊಂಡು ಏನ್ ಮಾಡ್ತಾನೆ, ಅವಳ ಮುಖವನ್ನ ತೊಳಿತಾನೆ. ಮುಖವನ್ನು ತೊಳೆದು, ಬಿಡು, ನೀನು ನಿನ್ನ ಸಿಟ್ಟು ಬಿಟ್ಬಿಡು, ನಾನು ಅಣ್ಣನ ಆಜ್ಞೆ ಬಗ್ಗೆ ವಿಚಾರ ಮಾಡೋದಿಲ್ಲ, ಅಣ್ಣನ ಹಾಕಿರುವಂತ ಗೆರೆಯನ್ನು ನಾನು ಏನ್ ಮಾಡಿದೆ, ದಾಟ್ಬಿಟ್ಟಿದ್ದೀನಿ, ನಿನಗ ಅವನು ತೊಂದರೆ ಕೊಡಕ್ ಸಾಧ್ಯನೇ ಇಲ್ಲ, ಇನ್ನು ಕೀಚಕ ತೊಂದರೆ ಕೊಡಕ್ ಸಾಧ್ಯನೇ ಇಲ್ಲ, ನಾನು ಅದಕ್ಕೊಂದು ವ್ಯವಸ್ಥೆ ಮಾಡ್ತಾನೆ ಅನ್ನುವಂಥ ರೀತಿ ಒಳಗ ಅಲ್ಲಿ ಹೇಳ್ತಾನೆ. ಅವಾಗ ಹೇಳುವ ನಂತರದಲ್ಲಿ ಹೇಳ್ತಾನ, ಅವನನ್ನು ಹೇಗೆ, ಅವನಿಗೆ ಬಂದಿರುವಂತ ಸಿಟ್ಟನ್ನ ಇಲ್ಲಿ ಕುಮಾರವ್ಯಾಸ ಹೇಗೆ ಪಡಿಸ್ತಾನಂದ್ರೆ, ಬಸುರ ಬಗೆವೇನು ಕೀಚಕನ ನಸುಮಿಸಿಕಿದೊಡೆ ವೈರಾಟ ವಂಶದ ಹೆಸರ ತೊಡೆವೇನು. ಅವನ ಕೀಚಕನನ್ನ ಹೊಟ್ಟೆಯನ್ನ ಸೀಳ್ತೀನಿ, ಹೊಟ್ಟೆಯನ್ನ ಹರಿತೀನಿ, ಅವನೇನಾದ್ರೂ ನನ್ನ ಜೊತೆ ಹೋರಾಟಕ್ಕೆ ನಿಂತ್ಕೊಂಡ್ಬಿಟ್ರೆ ಇಡೀ ವೈರಾಟ ವಂಶವೇ ಇಲ್ಲದ ಹೆಸರಿಲ್ದಂಗೆ ಮಾಡ್ಬಿಡ್ತೀನಿ. ಒಂದು ವೇಳೆ ಕೌರವರು ನಮ್ಮ ಬಗ್ಗೆ ಅರಿತುಕೊಂಡ್ರೆ, ನಮ್ ಗುರುತು ಅವ್ರಿಗೆ ಗೊತ್ತಾದ್ರೆ ಇಡೀ ಕೌರವ ವಂಶವನ್ನೇ ಸರ್ವನಾಶ ಮಾಡ್ಬಿಡ್ತೀನಿ, ಚೂರ್ಚೂರಾಗಿ ಮಾಡ್ತೀನಿ, ತುಂಡಾಗಿ ಮಾಡ್ಬಿಡ್ತೀನಿ ಅನ್ನುವಂತ ವಿಚಾರವನ್ನ ಆತ ಹೇಳ್ತಾನೆ. ಭೀಮ ಏನ್ ಕಷ್ಟ ಕೊಟ್ಬಿಟ್ಟ ಅಂತೇಳಿ ಯಾರಾದ್ರೂ ಉಸಿರು ಹಾಕ್ಬಿಟ್ರೆ ಅವರ ಹೇಳ್ತಾನ, ಭೀಮ ಈ ತರ ಕಷ್ಟ ಎಸಗಿದ್ನಲ್ಲ ಅಂತ ಹೇಳಿ ಯಾರಾದ್ರೂ ಉಸಿರು ಹಾಕಿದ್ರೆ ಅವರ ಮುಖವನ್ನ ಅಮರಾದ್ರಿಯಲ್ಲಿ ತೇವನು ದೇವ ಸಂತತಿ ಅನ್ನುವಂತ ಮಾತನ್ನಲ್ಲಿ ಹೇಳ್ತಾನೆ. ಅಷ್ಟೊಂದು ಅವನ ಸಿಟ್ಟಿನ ವಿಚಾರ ಇಲ್ಲಿ ಕವಿ ಕುಮಾರವ್ಯಾಸ ವ್ಯಕ್ತಪಡಿಸ್ತಾನೆ. ಅವಳ ಒಂದು ಕಷ್ಟ ಬಹುಶಃ ಇಲ್ಲಿಗೆ ನಿವಾರಣೆ ಆಗತ್ತೆ ಅನ್ನುವಂಥ ರೀತಿ ಒಳಗ ಪದ್ಯವನ್ನ ಇಲ್ಲಿ ಮುಗಿಸಿದ್ದಾರೆ. ಇಷ್ಟು ನಿಮಗಿರುವಂತ ಈ ಇನ್ನೂ ಹುಟ್ಟದೇ ಇರಲಿ ನಾರಿಯರನ್ನೋಲು ಅನ್ನುವಂಥ ಪದ್ಯ ಮುಗೀತು. ಧನ್ಯವಾದಗಳು. ಮತ್ತೆ ಮುಂದಿನ ಕ್ಲಾಸ್ನೊಳಗೆ ನೋಡೋಣ.